ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನನ್ನ ಫೋಟೋಶೂಟ್ಗೆ ನನ್ನ ಸೀಮಂತ ಆಗಿ ಒನ್ ಡೇ ಗ್ಯಾಪ್ ಬಿಟ್ಟು ನಾವು ನೆಕ್ಸ್ಟ್ ಡೇನೇ ನಾನು ಫೋಟೋಶೂಟ್ ಮಾಡಿಸಿದ್ದು. ಬಿಕಾಸ್ ಎಲ್ಲಿ ಡೆಲಿವರಿ ಆಗಿಬಿಡುತ್ತೆ ಅಂತ ಒಂದು ಸ್ವಲ್ಪ ಹೆದರಿಕೆ ಇತ್ತು. ಸೊ ಬೇಗ ಲಾಸ್ಟ್ ಮೂಮೆಂಟಲ್ಲಿ ಲಾಸ್ಟ್ ವೀಕಲ್ಲಿ 37th ವೀಕಲ್ಲೇ ನಾನು ಇದನ್ನೆಲ್ಲ ಮಾಡಿಸ್ಕೊಂಡಿದ್ದು. ಸೊ ಎಕ್ಸಾಕ್ಟ್ಲಿ ಈ ಫೋಟೋಶೂಟ್ ಆಗಿ ಒಂದು 4-5 ಡೇಸ್ಗೆ ನನ್ನ ಡೆಲಿವರಿ ಆಗಿದ್ದು. ಸೊ ನಾನು ಅವರ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ ಇಲ್ಲಿ. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೊರಟ್ವಿ. ಸೊ ಅವ್ರದ್ದು ಇದ್ದಿದ್ದು ಆಲ್ಮೋಸ್ಟ್ ಏರ್ಪೋರ್ಟ್ ರೋಡ್ ಹತ್ರ. ತುಂಬ ಟ್ರಾವೆಲೇ ಆಗೋಯಿತು ನನಗೆ. ಎಲ್ಲಿ ಟ್ರಾವೆಲಲ್ಲೇ ನನಗೆ ಎಲ್ಲಿ ಡೆಲಿವರಿ ಆಗುತ್ತೋ ಅನ್ನೋಷ್ಟು ಟೆನ್ಷನ್ ಆಗಿತ್ತು. ಬಟ್ ಇಟ್ಸ್ ಓಕೆ, ಏನೂ ಆಗಲಿಲ್ಲ ಆ ಥರ. ಸೊ ಟೋಟಲ್ ನಾವು 3 ಔಟ್ಫಿಟ್ನ ಪ್ಲ್ಯಾನ್ ಮಾಡಿದ್ದು. ಒಂದು ಪರ್ಪಲ್ ಫುಲ್ ಲೆಂತ್ ಬಾಡಿಕಾನ್ ಡ್ರೆಸ್, ಆ್ಯಂಡ್ ಇನ್ನೊಂದು ಅವ್ರ ಹತ್ರನೇ ಔಟ್ಫಿಟ್ ಇತ್ತು. ಸೊ ಅದು, ಆ್ಯಂಡ್ ದೆನ್ ಇನ್ನೊಂದು ಸ್ಯಾರಿ, ದಟ್ ಈಸ್ ಆಲ್ಸೋ ಅವ್ರ ಔಟ್ಫಿಟ್ಟೇ. ಬಟ್ ನನಗೆ ಆ ಥರನೇ ಬೇಕು ಅಂತ ನಾನು ಫಿಕ್ಸ್ ಆಗಿದ್ದೆ. ಸೊ 2 ಔಟ್ಫಿಟ್ ನಾನು ಡಿಸ್ಕಸ್ ಮಾಡಿದ್ದು, ಆ್ಯಂಡ್ ಇನ್ನೊಂದು ದಟ್ ವಾಸ್ ಅವ್ರ ಹತ್ರನೇ ಇದ್ದಂಥದ್ದು. ಸೊ ಮೇಕಪ್ ಎಲ್ಲ ಮಾಡಿಸ್ಕೊಂಡೆ. ಫಸ್ಟ್ ನಾನು ಫೋಟೋಶೂಟ್ ಮಾಡ್ಕೊಂಡಿದ್ದು ಪರ್ಪಲ್ದು ಬಾಡಿಕಾನ್ ಡ್ರೆಸ್ದು. ಅದಕ್ಕೆ ಸೂಟ್ ಆಗುವಂತೆ ಗುರುದು ಕೂಡ ಔಟ್ಫಿಟ್ಗಳನ್ನು ಅವರು ಕಾಲಲ್ಲಿ ನಾವು ಹೀಗೆ ಮಾತಾಡ್ಕೊಂಡಿದ್ವಿ. ಆ್ಯಂಡ್ ಅವರ ಸ್ಟುಡಿಯೋದಲ್ಲಿ ಹುಡುಗರದು ಔಟ್ಫಿಟ್ಸ್ಗಳಿರಲ್ಲ, ಜಸ್ಟ್ ಹುಡುಗಿರಿಗೆ ಅಷ್ಟೇ ಔಟ್ಫಿಟ್ಸ್ಗಳು, ರೆಂಟಲ್ ಔಟ್ಫಿಟ್ಸ್ಗಳು ಸಿಗುತ್ತೆ. ಸೊ ಅದ್ರ ಮೇಲೆ ಹುಡುಗರದು ಇರುವಂಥ ಔಟ್ಫಿಟ್ಸ್ಗಳೆಲ್ಲ ಮ್ಯಾಚ್ ಮಾಡ್ಕೋಬೇಕಿತ್ತು. ಬಿಕಾಸ್ ಇಟ್ಸ್ ಅನ್ ಮೆಟರ್ನಿಟಿ ಶೂಟ್. ದೇರ್ ಫೋಕಸ್ ಇಸ್ ಓನ್ಲಿ ಆನ್ ಮಾಮ್ ಅಷ್ಟೇ, ಮಾಮ್ ಟು ಬಿ ಅವ್ರ ಮೇಲೆ. ಸೊ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿಸ್ಕೊಂಡು, ನನಗಂತೂ ಸಿಕ್ಕಾಬಟ್ಟೆ ಆಸೆ ಇತ್ತು ಈ ಥರದೊಂದು ಫೋಟೋಶೂಟ್ ಮಾಡಿಸ್ಕೋಬೇಕಿತ್ತು ಅಂತ. ಸೊ ನನ್ನ ಆಸೆಗಳನ್ನೆಲ್ಲನೂ ಈಡೇರಿಸ್ಕೊಂಡ್ಬಿಟ್ಟೆ. ಸೊ ಫೋಟೋಶೂಟ್ ಮಾಡಿಸುವಾಗ ಅಂದರೆ ನಾನು ಭಾಳ ದಿನ ಆದಮೇಲೆ ಆ್ಯಕ್ಚುಲಾಗಿ ಅಂದರೆ ಈ ಥರ ಫೋಟೋಶೂಟ್ ಅಂತ ಸ್ಟುಡಿಯೋದಲ್ಲಿ ಇದ್ದು ಫೋಟೋಶೂಟ್ ಮಾಡಿಸಿದ್ದು. ಸೊ ಸ್ವಲ್ಪ ಲಿಟಲ್ ನರ್ವಸ್ ಕೂಡ ಆಗಿದೆ. ಹೆಂಗಾಗುತ್ತೋ ಏನೋ, ಚೆನ್ನಾಗಿ ಬರುತ್ತೋ ಎಲ್ಲೋ, ಅದು ಔಟ್ಫಿಟ್ ಚೆನ್ನಾಗಿ ಕಾಣಿಸ್ತಿದೆಯಾ, ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ತಿದೆ, ಈ ಥರ ಎಲ್ಲ ತುಂಬ ತಲೆ ಕೆಡಿಸ್ಕೊತಾ ಇದ್ದೆ. ಬಟ್ ದ ಫೋಟೋಗ್ರಾಫರ್ ಶಿ ಮೇಡ್ ಮೀ ಟೂ ಕಂಫರ್ಟಬಲ್. ಎಲ್ಲೂ ಏನೂ ಅಂದರೆ ನಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗೋದು. ಆ್ಯಂಡ್ ಪ್ರತಿಯೊಂದು ಆ್ಯಂಗಲ್ಲೂ ಐ ಹ್ಯಾವ್ ಟು ಸೇ ದಿಸ್, ಅಂದರೆ ಇಫ್ ಐ ಆಮ್ ಲುಕಿಂಗ್ ಫ್ಯಾಟ್ ಆರ್ ಇಫ್ ಐ ಆಮ್ ನಾಟ್ ಲುಕಿಂಗ್ ಗುಡ್, ಇಮಿಡಿಯೇಟ್ಲಿ ಅವರು ಅದನ್ನು ಪೋಸ್ಟರ್ಸ್ನ ಸರಿ ಮಾಡ್ತಾಯಿದ್ರು. ಆ್ಯಂಡ್ ಎವ್ರಿ ಪೋಸಸ್ನ ಅವರೇ ಹೇಳ್ಕೊಟ್ಟಿದ್ದಾರೆ. ಸೊ ಅಂದರೆ ಐ ಫೆಲ್ಟ್ ಲೈಕ್ ನಾವು ಫೋಟೋಶೂಟ್ ಮಾಡ್ತಾಯಿದ್ದೀವಿ ಅಂತಲೇ ಅನ್ನಿಸ್ಲಿಲ್ಲ ಸುಮಾರು ಸಲ. ಸೊ ಸಖತ್ತಾಗೆ ಆಯಿತು ಫೋಟೋಶೂಟು. ಆ್ಯಂಡ್ ಇದು ಇಂಡೋರ್ ಫೋಟೋಶೂಟು. ಇಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ಗಳನ್ನು ಮಾಡ್ಕೊಂಡಿದ್ರು ಅವರು. ಬ್ಯಾಕ್ ಡ್ರಾಪ್ಸ್ಗಳೆಲ್ಲ ಇದೆ. ಸೊ ಆ ಸೆಕ್ಷನ್ಸ್ಗಳಲ್ಲಿ ಒಂದೊಂದು ಕಾರ್ನರಲ್ಲಿ ಒಂದೊಂದು ಸೆಟಪ್ ಥರ ಮಾಡ್ಕೊಂಡಿದ್ರು. ಸೊ ಅಲ್ಲಿ ಫೋಟೋಶೂಟ್ ಮಾಡಿದಂತಹದ್ದು. ಸೊ ಫಸ್ಟ್ ಔಟ್ಫಿಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನನಗೆ ಪರ್ಸ್ನಲ್ ಫೇವ್ರೇಟ್ ಈ ಕಲರ್ ನಂಗೆ ತುಂಬ ಇಷ್ಟ ಆಗಿದ್ದು, ಪರ್ಪಲ್ ಕಲರ್. ಸೊ ಅದನ್ನು ಮೆಟರ್ನಿಟಿ ಶೂಟಿಗೆ ಯೂಸ್ ಮಾಡಿದ್ದು. ಇವೊಂದು ಅವ್ರದ್ದು ಗೌನ್ ಇತ್ತು, ಬಟ್ ಸ್ಟಿಲ್ ಐ ವಾಂಟೆಡ್ ಟು ಡೂ ದಿಸ್ ವಿತ್ ಈ ಬಾಡಿಕಾನ್ ಜೊತೆನೇ ಮಾಡಬೇಕು ಅಂತ ನನಗೆ ಇತ್ತು. ಸೊ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ದಿಸ್ ವಾಸ್ ಮೈ ಸೆಕೆಂಡ್ ಔಟ್ಫಿಟ್. ಈ ಔಟ್ಫಿಟ್ ಅವರ ಸ್ಟುಡಿಯೋದಲ್ಲೇ ನಾನೇ ತೊಗೊಂಡಿದ್ದು. ದಟ್ಸ್ ರೆಂಟ್. ನಾವು ಯಾರ್ಯಾರು ಶೂಟ್ ಮಾಡಿಸ್ತೀವಿ ಅವ್ರಿಗೆಲ್ಲ ಒಂದಷ್ಟು ಪರ್ಟಿಕ್ಯುಲರ್ ಔಟ್ಫಿಟ್ಸ್ಗಳು ಆಲ್ರೆಡಿ ಅಲ್ಲಿರುತ್ತೆ. ವಿ ಕ್ಯಾನ್ ಯೂಸ್ ದ್ಯಾಟ್ ಆಲ್ಸೋ, ಆರ್ ಎಲ್ಸ್ ನಾವು ನಮ್ಮದೇ ಔಟ್ಫಿಟ್ಗಳು ಅಥವಾ ನಾವೆಲ್ಲಾದರೂ ತೊಗೊಂಬಂದು ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಫಸ್ಟ್ ಔಟ್ಫಿಟ್ಟಿಂದು ಬ್ಯಾಕ್ ಡ್ರಾಪ್ ಎಲ್ಲ ಸಿಂಪಲ್ಲಾಗಿ ಪ್ಲೇನ್ ವೈಟ್ ಆ ಥರ ಇಟ್ಟಿದ್ರು. ಸೊ ಸೆಕೆಂಡ್ ಔಟ್ಫಿಟ್ಟಿಂದು ಇಟ್ಸ್ ಲೈಕ್ ಬೋಹೆ ಎಂಥ ಬ್ಯಾಕ್ ಡ್ರಾಪ್ ಅಂತಾರಲ್ವ, ಥೀಮ್ ಅಂತಾರಲ್ವ, ಸೊ ಆ ಥರ ಇತ್ತು. ಅಂದರೆ ಆ ಫೋಟೋ ತೆಗಿಬೇಕಾದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಬರ್ತಾಯಿದ್ದೀನಿ, ನಾನು ಚೆನ್ನಾಗಿ ಬರ್ತಿದ್ದೀನೋ ಇಲ್ಲೋ ಅಂತ. ಬಟ್ ಅವರ ಇದರಲ್ಲಿ ಲ್ಯಾಪ್ಟಾಪಲ್ಲಿ ತೋರಿಸಿದಾಗ ಐ ವಾಸ್ ಲೈಕ್ ವಾವ್, ಇಷ್ಟು ಚೆನ್ನಾಗಿ ಬರ್ತಾ ಇದೆಯಾ ಅಂತ ಅನ್ಸೋಕ್ಕೆ ಶುರು ಆಗಿತ್ತು. ಅಂದರೆ ಒಂದೊಂದು ಫೋಟೋ ನೋಡಿದಾಗ್ಲೂ ಲೈಕ್ ಇನ್ನೊಂಚೂರು ಚೆನ್ನಾಗಿ ಪೋಸ್ ಕೊಡೋಣ, ಇನ್ನೊಂಚೂರು ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನನ್ನ ಬೇಬಿ ಯೂಶ್ವಲಿ ಟಮ್ಮಿಯಲ್ಲಿದ್ದಾಗ ಹೆಂಗೆ ಮಾಡ್ತಿದ್ದ ಅಂದರೆ, ನಾನು ಏನಾದರೂ ಬ್ಯುಸಿ ಇದ್ದರೆ ಲೈಕ್ ಸೀಮಂತ ಡೇ ಆಗಲಿ ಅಥವಾ ಈ ಫೋಟೋಶೂಟ್ ಡೇ ಆಗಲಿ, ಏನೋ ಸಮಥಿಂಗ್ ಲೈಕ್ ಐ ವಾಸ್ ಟೂ ಮಚ್ ಕಾಟ್ ಅಪ್ ವಿತ್ ವರ್ಕ್ ಅಂದಾಗ ಅವ್ನು ಮೂಮೆಂಟೇ ಮಾಡ್ತಿರ್ಲಿಲ್ಲ. ನಂಗೆ ಒಂಥರ ಟೆನ್ಷನ್ ಆಗ್ತಾಯಿತ್ತು. ಅವಾಗ ಫೋಟೋಶೂಟಲ್ಲಿ ಅದೇ ನೆನಪಿಸ್ಕೊತಾ ಇದ್ದೆ. ದಿಸ್ ಈಸ್ ಮೈ ಲಾಸ್ಟ್ ಔಟ್ಫಿಟ್, ಸ್ಯಾರಿ ವಿತ್ ದ ಬ್ಲೌಸ್. ಆಮೇಲೆ ನನಗೆ ಪರ್ಸ್ನಲಿ ಇದೇ ಥರ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದು. ನನಗೆ ಸಮಥಿಂಗ್ ಲೈಕ್ ಲೈಟ್ ಪಿಂಕ್ ವೈಟ್ ಕಲರ್ ಬ್ಲೌಸ್, ಟ್ರೆಡಿಷ್ನಲ್ ಜ್ಯುವೆಲರಿ ಈ ಥರ ಹಾಕ್ಕೊಂಡು ಈ ಥರ ಶೂಟ್ ಮಾಡಿಸ್ಬೇಕು ಅಂತ ತುಂಬ ನಾನು ಸಜೆಸ್ಟ್ ಮಾಡಿದ್ದು ಥೀಮ್ ಇದು. ಆ್ಯಂಡ್ ಇಟ್ ಕೇಮ್ ಔಟ್ ವೆರಿ ನೈಸ್ಲಿ. ನನಗೆ ಮೂರಲ್ಲೂ ತುಂಬ ಇಷ್ಟ ಆಗಿದೆ ಅಂದರೆ ಇದೆ. ಓ ಮೈ ಗಾಡ್, ಲುಕ್ ಅಟ್ ಮೈ ಟಮ್ಮಿ. ಎಷ್ಟು ಚೆಂದ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ ಇವಾಗ.
ಸೊ ಸ್ಯಾರಿ ಎಲ್ಲ ಹಾಕ್ಕೊಂಡ್ಮೇಲೆ ಮೇಕಪ್ನ ಚೇಂಜ್ ಮಾಡಬೇಕಿತ್ತು, ಬಿಕಾಸ್ ದಟ್ ವಾಸ್ ಫಾರ್ ದ ಮಾಡರ್ನ್ ಔಟ್ಫಿಟ್. ಸೊ ಸ್ವಲ್ಪ ಟಚಪ್ ಮಾಡಿ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಆ್ಯಂಡ್ ಎಕ್ಸ್ಟೆನ್ಷನ್ ಎಲ್ಲ ಯೂಸ್ ಮಾಡಿ, ಲಿಪ್ಸ್ಟಿಕ್ ಚೇಂಜ್ ಮಾಡಿ, ಜ್ಯುವೆಲರೀಸ್ ಎಲ್ಲ ಹಾಕ್ಕೊಂಡು ಇದ್ರ ಪ್ರಕಾರ ಚೇಂಜಸ್ನ ನಾವು ಮಾಡ್ಕೊಂಡ್ವಿ. ಆ್ಯಂಡ್ ಇನ್ ದ ಪ್ರೆಗ್ನೆನ್ಸಿ ನನ್ನ ಸ್ಕಿನ್ ತುಂಬ 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 ಡ್ರೈ ಆಗೋಗ್ಬಿಟ್ಟಿತ್ತು. ಲೈಕ್ ಮೇಕಪ್ ಕೂರ್ತಾನೆ ಇರಲಿಲ್ಲ, ಲೈಕ್ ಫ್ಲಿಕ್ಕಿ ಹಾಗೆ ಕಾಣಿಸ್ತಾ ಇತ್ತು. ಬಟ್ ಆ ಫೋಟೋಶೂಟ್ ದಿನ ಹಾಗೇನು ಅನ್ನಿಸ್ಲಿಲ್ಲ ಫೋಟೋಸ್ಗಳಲ್ಲಿ. ಸೊ ಅದೆಲ್ಲ ಚೆನ್ನಾಗೇ ಬಂದಿದೆ. ದಿಸ್ ಜ್ಯುವೆಲರಿ ಆ್ಯಂಡ್ ಆಲ್ ಪ್ರತಿಯೊಂದೂ ಅವರೇ ಕೊಟ್ಟಿದ್ದು, ನಾನು ಯಾವುದೂ ಅರೇಂಜ್ ಮಾಡಿದ್ದಿಲ್ಲ. ದಟ್ ವಾಸ್ ಲೈಕ್ ಎ ಬೂನ್ ಅಂತಲೇ ಹೇಳ್ಬೋದು ನನಗೆ, ಬಿಕಾಸ್ ಸಿಮಂತ ಆಗಿ 1 ಡೇ ಬಿಟ್ಟು ನೆಕ್ಸ್ಟ್ ಡೇನೇ ನನಗೆ ನನ್ನ ಫೋಟೋಶೂಟಿಗೆ ಹೋಗಿದ್ದಿದ್ದು. ಸೊ ನನಗೆ ಅರೇಂಜ್ ಮಾಡ್ಕೊಳ್ಳೋಷ್ಟು ನನಗೆ ಪೇಷನ್ಸು ಇರಲಿಲ್ಲ ಆ್ಯಂಡ್ ಸ್ಟ್ರೆಂತು ಇರಲಿಲ್ಲ, ಟು ಬಿ ಫ್ರ್ಯಾಂಕ್. ಲಾಸ್ಟ್ ಡೇಸಲ್ಲಿ ಹೋಗ್ತಾ ಇಸ್ ಲೈಕ್ ಯು ವಿಲ್ ಫೀಲ್ ವೆರಿ ಟಯರ್ಡ್. ಸೊ ಹಾಗಾಗಿ ಅದು ಐ ಥಿಂಕ್ ಮೆಟರ್ನಿಟಿ ಶೂಟ್ ಬೆಸ್ಟ್ ಪ್ಲೇಸ್, ಬೆಸ್ಟ್ ಇದು, ಬಿಕಾಸ್ ಎಲ್ಲ ಅವರೇ ಕೊಡ್ತಾರೆ, ನೀವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಹೋಗಿ ಫೋಟೋಶೂಟ್ ಮಾಡಿಸ್ಕೊಳ್ಳಿ ಬನ್ನಿ, ಹಾಗೆ ದುಡ್ಡು ತೊಗೊತಾರೆ ಆಯಿತಾ. ಆ್ಯಂಡ್ ಹೇರ್ ಫ್ರೀ ಬಿಟ್ಟಿರೋದ್ರಿಂದ ನನಗೊಂದು ಇಲ್ಲಿ ಸೈಡಲ್ಲಿ ಒಂದು ಫ್ಲವರ್ ಬೇಕಿತ್ತು, ಬಟ್ ಅದನ್ನು ಹೇಗೆ ಅಂಟಿಸೋದು ಅಂತಲೇ ಒಂದು ದೊಡ್ಡ ಪ್ರಶ್ನೆ ಆಗೋಗ್ಬಿಟ್ಟಿತ್ತು. ಲೈಕ್ ಆಮೇಲೆ ಡಬಲ್ ಸೈಡೆಡ್ ಟೇಪ್ ತೊಗೊಂಡು ಹಾಗೆ ಕೂದಲಿಗೆ ಸುಮ್ಮನೆ ಹಾಗೆ ಇದು ಮಾಡಿದ್ವಿ. ಮೋಸ್ಟ್ ಲವ್ಡ್ ಲುಕ್ ನನ್ನ ಮೆಟರ್ನಿಟಿ ಶೂಟಲ್ಲಿ 3 ಇದರಲ್ಲಿ ಔಟ್ಫಿಟ್ಸ್ಗಳಲ್ಲಿ ತುಂಬಾ ಜನ ಕಾಂಪ್ಲಿಮೆಂಟ್ ಮಾಡಿದ್ದಂತಹ ಲುಕ್ ಅಂದರೆ ಇದು. ನನಗೂ ಪರ್ಸ್ನಲಿ ತುಂಬ ಇಷ್ಟ ಆಗಿತ್ತು. ಅದಂದರೆ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಹಿಂಗೆ ಕಾಣಿಸುತ್ತೆ ಅಂತ, ಬಟ್ ಅದು ಔಟ್ಪುಟ್ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಾಗ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಬಂದಿದ್ದು ಈ ಔಟ್ಫಿಟ್ಟಲ್ಲಿ. ಸೊ ಫೋಟೋಗ್ರಾಫರ್, ಆ ಸ್ಯಾರಿ ಆಗಲಿ, ಜ್ಯುವೆಲರೀಸ್ ಆಗಲಿ, ನಾನಾಗಲಿ, ಪ್ರತಿಯೊಂದಕ್ಕೂ ನೀಟಾಗಿ ಪಿಕ್ಚರ್ ಪರ್ಫೆಕ್ಟಾಗಿ ಮ್ಯಾಚ್ ಆಗಿ ತುಂಬ ಚೆನ್ನಾಗಿ ಬಂತು. ಹಾನೆಸ್ಟ್ಲಿ ಐ ವಾಸ್ ಜಸ್ಟ್ ಎಂಜಾಯಿಂಗ್ ಮೈ ಲಾಸ್ಟ್ ಫ್ಯೂ ಡೇಸ್ ಬಿಫೋರ್ ದ ಡೆಲಿವರಿ. ಲಿಟ್ರಲಿ ಅಂದರೆ ಒಂದು ಹೋಲ್ ಡೇ ಐ ಆಮ್ ಜಸ್ಟ್ ಸ್ಟಕ್ ಅಟ್ ಒನ್ ಪ್ಲೇಸ್ ಆ್ಯಂಡ್ ಲೈಕ್ ಮೈ ಮೋಸ್ಟ್ ಫೇವ್ರೆಟ್ ಥಿಂಗ್ಸ್ ಟು ಡೂ ಇಸ್ ಬೀಯಿಂಗ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಲೈಕ್ ನನಗೆ ನೀ ಕ್ಯಾಮ್ರಾ ಮುಂದೆ ಎಷ್ಟೊತ್ತಾಗಲಿ ಏನಾದರೂ ಇರಲಿ, ಹೇಳು, ಮಾತಾಡು, ಪೋಸ್ ಕೊಡು, ಇರು, ಐ ಜಸ್ಟ್ ಲವ್ ಇಟ್. ಆ ಥರ ಇರೋದಕ್ಕೆ ನನಗೆ ತುಂಬ ಇಷ್ಟ. ಹೋಲ್ ಡೇ ನಾನು ಅದನ್ನೇ ಮಾಡಿದ್ದೀನಿ. ಐ ಫೀಲ್ ಗುಡ್. ಬಟ್ ಅಟ್ ದ ಸೇಮ್ ಟೈಮ್ ಲೈಕ್ ನಾವು ಮಾರ್ನಿಂಗ್ ಹೊರಟಿದ್ದು, ಜರ್ನಿನೇ 2.5 hours ಆಗಿತ್ತು ನಮಗೆ ಮಾರ್ನಿಂಗು. ಐ ಫೆಲ್ಟ್ ವೆರಿ ಟಯರ್ಡ್ ಅಟ್ ದ ಎಂಡ್ ಆಫ್ ದಿ ಡೇ. ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 9:30 ಆಗೋಗಿತ್ತು. ಅಲ್ಲೇ ಲಂಚ್ ಕೂಡ ಮಾಡಿದ್ವಿ ಆರ್ಡ್ರ್ ಮಾಡ್ಕೊಂಡು. ಸೊ ಯಾ, ದಿಸ್ ವಾಸ್ ಮೈ ಫೋಟೋಶೂಟ್ ಡೇ. ಹೋಪ್ಸೋ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಆ್ಯಂಡ್ ಅಟ್ ದ ಎಂಡಲ್ಲಿ ನಾನು ಫೋಟೋಸ್ಗಳನ್ನ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ನಾನು ಮತ್ತೆ ಇನ್ನೊಂದು ವ್ಲಾಗ್ದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಐ ಆಮ್ ಅರ್ಪಿತಾ ದಿಲ್ಕರ್ ಸೈನಿಂಗ್ ಆಫ್. ಬಾಯ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಬಾಯ್.